ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಏನಿದು ಶಂಕರ್, ಒಂದೇ ಸಾರಿ ನಮ್ಮ ಉಸಿರೇ ನಿಲ್ಲಿಸ್ಬಿಟ್ಟಿದ್ರಲ್ಲ, ಇದೆಲ್ಲ ಹೇಗಾಯ್ತು? ಎಲ್ಲ ವಿರೋಧ ಪಕ್ಷದವ್ರ ಕೆಲಸ ಸರ್. ಯಾರನ್ನೋ ಗುರಿಯಾಗಿ ಇಟ್ಕೊಂಡಿದ್ರು, ಮಿಸ್ ಆಗಿ ನನಗೆ ಬಿತ್ತು ಸರ್. ಒಟ್ಟಿನಲ್ಲಿ ನಾವೆಲ್ಲ ತುಂಬ ಹೆದರ್ಕೊಂಡ್ಬಿಟ್ಟಿದ್ವಿ. ನೀವು ನಮ್ಮ ಪಕ್ಷದ ಶಕ್ತಿ, ನಿಮಗೆ ಏನಾದರೂ ಆಗಿದ್ರೆ ಏನ್ರಿ ಗತಿ? ರಾಜಕೀಯ ಅಂದಮೇಲೆ ಇದೆಲ್ಲ ಸಹಜ ಅಲ್ವಾ ಸರ್? ನಿಮಗೆ ಗೊತ್ತಿಲ್ದರ್ದೇನಿದೆ? ತೀರ್ಥ, ಯಾಕಪ್ಪ ಇಷ್ಟೊಂದು ಡಲ್ ಆಗಿದೆಯಾ? ಧೈರ್ಯವಾಗಿರ್ಬೇಕಾದ್ದು ನೀನೇ ಹೀಗೆ ಮಾಡ್ಕೊಂಡ್ರೆ ಹೇಗೆ? ಈಗ ನಿನ್ನ ಗುರುಗೆ ಏನೂ ಆಗಲ್ಲ, ಧೈರ್ಯವಾಗಿ. ಸರ್, ನೀವು 100 ಕಾಲ ಚೆನ್ನಾಗಿರಬೇಕು. ನಿಮ್ಮ ಇವತ್ತಿನ ಈ ಪರಿಸ್ಥಿತಿಗೆ ನಾವು ಎಲೆಕ್ಷನಲ್ಲಿ ಗೆದ್ದೇ ತೋರಿಸ್ಬೇಕು ಸರ್. ಸಾಹೇಬ್ರ, ಟಿವಿ ನೋಡ್ರಿ. ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ. ಕಾರ್ಯಕರ್ತರ ನಡುವಿನ ಮಾರಾಮಾರಿ ಹಿನ್ನೆಲೆ ಶ್ರೀದೇವಿ ಕಾಲೋನಿಯ ಚುನಾವಣೆಯನ್ನ 1 ತಿಂಗಳು ಕಾಲ ಮುಂದೂಡಿದ ಚುನಾವಣಾ ಆಯೋಗ. ಸರ್, ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಯ್ತಲ್ಲ ಸರ್. ಏನು ವರಿ ಮಾಡಬೇಡ ತೀರ್ಥ, ಆಗಿದ್ದೆಲ್ಲ ನಿನ್ನ ಒಳ್ಳೇದಕ್ಕೆ ಆಗಿದೆ ಅಂತ ತಿಳ್ಕೊ. ಕ್ಷೇತ್ರದಲ್ಲಿ ನಿನ್ನ ವರ್ಚಸ್ಸು ಬೆಳೆಸ್ಕೊಳ್ಳೋದಕ್ಕೆ ನಿನಗೆ ಇನ್ನೂ 1 ತಿಂಗಳ ಸಮಯ ಅವಕಾಶ ಸಿಕ್ಕಿದೆ. ಈ ಸಮಯನ ತುಂಬಾ ಹುಷಾರಾಗಿ ಬಳಸ್ಕೊ. ಯಾವುದೇ ವಾದ ವಿವಾದ ಪ್ರಮಾದಗಳಿಗೆ ಖಂಡಿತ ಅವಕಾಶ ಕೊಡಬೇಡ. ದೇವ್ರೆ, ಇನ್ನೊಂದು ವಾರದಲ್ಲಿ ಎಲೆಕ್ಷನ್ ಮುಗಿದು ಹೋಗುತ್ತೆ. ಅದು ಮುಗ್ದಿದ ನಂತರ ಸುಮನ್ನ ತೀರ್ಥ ಮನೆಗೆ ಕಳಿಸ್ಬಿಡ್ತಾನೆ. ಅವರಿಬ್ಬರನ್ನು ಒಂದು ಮಾಡೋದಕ್ಕೋಸ್ಕರ ನಾನು ತಗೊಂಡಿದ್ದ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ ಅಂತ ತುಂಬಾ ಭಯ ಆಗಿತ್ತು. ನಿನ್ನ ದಯೆಯಿಂದ ಎಲೆಕ್ಷನ್ 1 ತಿಂಗಳು ಪೋಸ್ಟ್ಪೋನ್ ಆಗಿದೆ. ಇಷ್ಟು ಸಮಯ ಸಾಕು ದೇವ್ರೆ, ಅವರಿಬ್ಬರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಿಕ್ಕೆ. ನನ್ನ ಮಗನಿಗೆ ಸುಮಾನೇ ತಕ್ಕ ಜೋಡಿ ಅಂತ ಅರ್ಥ ಮಾಡಿಸು. ಅವಳ ಥರ ಒಳ್ಳೆ ಹೆಂಡತಿ ಅವನಿಗೆ ಸಿಗಲ್ಲ, ಅವಳಂತ ಸೊಸೆ ನನಗೂ ಸಿಗಲ್ಲ. ನೀನಾಗೆ ನೀನೇ ಆ ಮಗುನ ನನ್ನ ಹತ್ರ ಕಳಿಸ್ಕೊಟ್ಟಿದೀಯ. ಯಾವುದೇ ಕಾರಣಕ್ಕೂ ಆ ಮಗು ನನ್ನಿಂದ ಕಿತ್ಕೋಬೇಡ ದೇವ್ರೆ. ಹಲೋ ಸುಮಾ, ಎಲ್ಲಿದೀಯಮ್ಮ? ಅಪ್ಪನ ಮನೇಲಿದ್ದೀನಿ ಅತ್ತೆ. ಯಾಕೇನಾಯ್ತು? ಏನಿಲ್ಲಮ್ಮ, ನಿನ್ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕಾಗಿತ್ತು. ಅಲ್ಲಿ ಕೆಲ್ಸ ಮುಗ್ದಿದ್ರೆ ಬೇಗ ಮನೆಗೆ ಬಂದ್ಬಿಡ್ತೀಯಾ? ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಅತ್ತೆ. ಸರಿಮ್ಮ. ಅದ್ಕೆ ನ್ಯೂಸ್ ನೋಡ್. ಓ
ನೀವು ಅದನ್ನೇ ನೋಡ್ತಿದ್ದೀರಾ? ವಾಟ್ ಇಸ್ ದಿಸ್? ಅದಕ್ಕೆ ಎಲೆಕ್ಷನ್ ಇನ್ನು 1 ತಿಂಗಳು ಮುಂದಕ್ಕೆ ಹೋಯ್ತಾ? ಅಣ್ಣ ಏನೋ ಇವಳನ್ನ 10 ದಿನದಲ್ಲಿ ಮನೆಯಿಂದ ಆಚೆ ಕಳಿಸ್ತಾನೆ ಅನ್ಕೊಂಡ್ರೆ ಈಗ ನೋಡಿದ್ರೆ ಇನ್ನು 1 ತಿಂಗಳು ಅವಳು ಟಾರ್ಚರ್ ತಡ್ಕೋಬೇಕಾ? ಅವಳನ್ನ 10 ದಿನಾನೇ ಸಹಿಸ್ಕೊಳಕ್ ಆಗಿಲ್ಲ, ಇನ್ನು 1 ತಿಂಗಳ ಚಾನ್ಸೇ ಇಲ್ಲ ಅದಕ್ಕೆ. ದಿಸ್ ಇಸ್ ನಾಟ್ ಹ್ಯಾಪನಿಂಗ್. ಎಲೆಕ್ಷನ್ ಮುಗಿಲಿ, ರಿಸಲ್ಟ್ ಬರ್ಲಿ ಅಂತ ನಾವ್ ಕಾಯ್ಕೊಂಡು ಕೂತ್ಕೊಂಡ್ರೆ ಅವಳು ಈ ಮನೇಲಿ ಉಳ್ಕೋತಾಳ ಅಷ್ಟೇ. ಮೊದ್ಲು ತೀರ್ಥ ಬರ್ಲಿ, ಅವನ ಹತ್ರ ಈ ವಿಷಯನ ಮಾತಾಡ್ಲೇಬೇಕು. ಅದಕ್ಕೆ ನಾವ್ ಹೇಳಿದ ತಕ್ಷಣ ಅವ್ನು ಒಪ್ಕೊಂಡ್ಬಿಡ್ತಾನ? ಜಾನ್ವಿ ಬರ್ತಾರೆ ದಿನಾನೇ ಹೇಳಿದ್ನಲ್ಲ ಅವಳನ್ನ ಮನೆಯಿಂದ ಹೊರಗೆ ಹಾಕೋ ವಿಚಾರದಲ್ಲಿ ನೀವ್ ತಲೆ ಹಾಕ್ಬೇಡಿ ಅಂತ. ಅವ್ನು ಹೇಳಿದಕ್ಕೆಲ್ಲ ನಾವು ಹೂ ಅನ್ನೋದಕ್ ಆಗೋದಿಲ್ಲ ಸುಭಾಷ್. ಇದು ನಮ್ ಸರ್ವೈವಲ್ ಪ್ರಶ್ನೆ. ಬಂದ್ಯಾ? ತೀರ್ಥ, ಐ ನೀಡ್ ಟು ಟಾಕ್ ಟು ಯು. ಹೇಳಿ ಅದಕ್ಕೆ, ಏನಾರು ಆಗ್ಬೇಕಾಗಿತ್ತ? ಏನೂ ಆಗ್ಬೇಕಾಗಿಲ್ಲ, ನೆಮ್ಮದಿ ಬೇಕು. ಈ ಮನೇಲಿ ನೆಮ್ಮದಿ ಅನ್ನೋದೇ ಹೊರಟೋಗಿದೆ. ಅದನ್ನ ವಾಪಸ್ ತರೋದಕ್ಕಾಗೋದು ನಿನ್ನೊಬ್ಬನಿಂದ ಮಾತ್ರ. ವಾಪಸ್ ತಂದ್ಕೊಡ್ತೀಯಾ? ನೀವೇನದ್ಗೆ ಕೊಡ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಹೌದು, ಇಲ್ಲಾಂದ್ರೆ ನಾವು ಯಾರು ಈ ಮನೇಲಿ ಇರೋದಕ್ಕಾಗೋದಿಲ್ಲ. ಏನಾಯ್ತು ನಿಮ್ಗೆಲ್ಲ? ಏನ್ ವಿಷಯ ಆತಂತ್ರು ಹೇಳಿ. ತೀರ್ಥ, ಎಲೆಕ್ಷನ್ 1 ತಿಂಗಳು ಪೋಸ್ಟ್ಪೋನ್ ಆಗಿದೆಯಂತೆ. ಹೌದು ಅದಕ್ಕೆ, ನಾನು ಅದೇ ಟೆನ್ಷನ್ ಅಲ್ಲಿದ್ದೀನಿ. ನಿನಗೆ ಎಲೆಕ್ಷನ್ ಟೆನ್ಷನ್ ಆದ್ರೆ ಇನ್ನು 1 ತಿಂಗಳು ನಾವೆಲ್ಲರೂ ಅವಳನ್ನ ಟಾಲರೇಟ್ ಮಾಡ್ಬೇಕಲ್ಲ ಅನ್ನೋದು ನಮ್ ಟೆನ್ಷನ್. ದಿಸ್ ಇಸ್ ನಾಟ್ ಹ್ಯಾಪನಿಂಗ್ ತೀರ್ಥ. ನಾವೆಲ್ಲರೂ ಕಲೆಕ್ಟಿವ್ ಆಗಿ ಡಿಸಿಷನ್ ತಗೊಂಡಿದೀವಿ. ಇಮಿಡಿಯೇಟ್ಲಿ ಅವಳನ್ನ ಕಾಲೋನಿ ಕಳ್ಸು ಅಷ್ಟೇ. ಅದಕ್ಕೆ ಪ್ಲೀಸ್, ನಾನು ನಿಮಗೆ ಎಸ್ಸಲ್ಲಿ ಹೇಳಿದ್ದೀನಿ, ಈ ವಿಷಯದಲ್ಲಿ ನೀವು ಹೇಳಿದಾಗ ನಾನು ಮಾಡೋದಕ್ಕಾಗಲ್ಲ. ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಬಿ ಸೋ ಸೆಲ್ಫಿಶ್ ತೀರ್ಥ. ಯಾವಾಗ್ಲೂ ನಿನ್ ಪರಿಸ್ಥಿತಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಅಂತ ನಮಗೆ ಹೇಳ್ತಿರ್ತೀಯಲ್ಲ, ನಮ್ ಪರಿಸ್ಥಿತಿ ಬಗ್ಗೆ ನೀನ್ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಏನ್ ಪರಿಸ್ಥಿತಿ ಅದಕ್ಕೆ? ನೀವು ಅವ್ರ ತಂಟೆಗೆ ಹೋಗ್ಬೇಡಿ, ನಿಮ್ ಪಾಡಿಗೆ ನೀವು ಇದ್ಬಿಡಿ ಅಂತ ನಾನು ಹೇಳಿದೀನಲ್ವಾ? ಎಕ್ಸಾಕ್ಟ್ಲಿ. ನಮ್ ಪಾಡಗ್ ನಮ್ನ ಇರೋದಕ್ ಬಿಡೋದಿಲ್ವಲ್ಲ. ಎಲ್ಲ ವಿಷಯದಲ್ಲೂ ಇಂಟರ್ಫಿಯರ್ ಆಗ್ತಾಳಲ್ಲ ಅವಳು. ನೋಡಿ ಅದಕ್ಕೆ, ಎಲೆಕ್ಷನ್ ಮುಂದೆ ಹೋಗಿದೆ ಅಂತ ನಾ ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ. ನೀವೇನೇನೋ ಹೇಳಿ ನಂಗೆ ಪ್ರೆಷರ್ ಹಾಕ್ಬೇಡಿ. ಈಗ ಹೇಳ್ತಾ ಇದ್ದೀನಿ ಕೇಳಿ, ಎಲೆಕ್ಷನ್ ಮುಗಿಯೋವರೆಗೂ ಸುಮನ್ ಅವ್ರನ್ನ ಕಾಲೋನಿಗೆ ಕಳ್ಸೋದಕ್ಕಾಗಲ್ಲ. ದಟ್ಸ್ ಫೈನಲ್. ಸುಮಾ ಅತ್ತೆ, ದೇವಸ್ಥಾನಕ್ಕೆ ಹೋಗಿದ್ರಾ? ನಿನ್ ಗಂಡಂಗೆ ಯಾವ ಅಪಾಯನೂ ಆಗ್ಲಿಲ್ವಲ್ಲ, ಅದಕ್ಕೆ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಅವನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದೆ. ಇನ್ಯಾವ ಭಯನೂ ಇಲ್ಲ. ಆದ್ರೆ ನನ್ಗಿನ್ನೂ ಭಯ ಇದೆ ಅತ್ತೆ. ಈ ರಾಜಕೀಯದಲ್ಲಿ ಇಷ್ಟೊಂದು ಆಪತ್ತಿರುತ್ತೆ ಅಂತ ನಾನು ಯೋಚನೆ ಸಹ ಮಾಡಿರ್ಲಿಲ್ಲ. ಈಗ ಸಾಹೇಬ್ರನ್ನ ಸುರಕ್ಷತೆ ಇಲ್ಲದೆ ಹೊರಗಡೆ ಕಳ್ಸಕ್ಕೆ ಭಯ ಆಗ್ತಿದೆ. ಅವನ್ ರಾಜಕೀಯಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ನಮಗೂ ಭಯ ಇತ್ತು. ಆದ್ರೆ ಈಗ ಅವನು ಸೇಫ್ ಆಗಿರ್ತಾನೆ, ಏನು ಯೋಚನೆ ಮಾಡ್ಬೇಡ. ನೀನ್ ಇವತ್ತು ಶಾವಿಗೆ ಪಾಯಸ ಮಾಡು, ಎಲ್ರೂ ಪಾಯಸ ಕುಡಿಲಿ. ಪಾಯಸನ? ಏನತ್ತೆ, ಪಾಪ ಸಚಿವ್ರಿಗೆ ಚಾಕು ಬಿದ್ದು ಆಸ್ಪತ್ರೆಲಿದ್ದಾರೆ. ಈ ಸಮಯದಲ್ಲಿ ಪಾಯಸ ಮಾಡು ಅಂತಿದ್ದೀರಾ? ನಾನು ಪಾಯಸ ಮಾಡು ಅಂತ ಹೇಳಿದ್ದು ಅದಕ್ಕಲ್ಲ. ಎಲೆಕ್ಷನ್ 1 ತಿಂಗಳು ಪೋಸ್ಟ್ಪೋನ್ ಆಯ್ತಲ್ಲ, ಅದಕ್ಕೆ. 1 ತಿಂಗಳು ಅನ್ನೋದು ತುಂಬಾ ಸಮಯ. ಆ ಟೈಮಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡ್ಬೋದು ಗೊತ್ತಾ? ಅಲ್ಲ ಅತ್ತೆ, ಎಲೆಕ್ಷನ್ ಮುಂದಕ್ಕೆ ಹೋಗಿರೋದಕ್ಕೆ ನಿಮ್ಗೆ ಯಾಕೆ ಎಷ್ಟು ಖುಷಿ ಆಗ್ತಿದೆ? ಯಾಕೆ ಅಂತ ಕೇಳ್ತೀಯಲ್ಲಮ್ಮ. ಹಾಗಾದ್ರೆ ನಮ್ ತೀರ್ಥ ನಿನ್ನ ಮನೆ ಬಿಟ್ಟು ಅದು ಎಲೆಕ್ಷನ್ ಮುಂದೆ ಹೋಗಿದ್ದಕ್ಕೆ ತೀರ್ಥ ನಿನ್ನ ಮನೆ ಬಿಟ್ಟು ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾನೆ.
ನಿನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾನೆ. ನೀವಿಬ್ರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು, ಪ್ರೀತಿ ಹುಟ್ಟತ್ತೆ, ಆಮೇಲೆ ಸಂಸಾರ ಬೆಳೆಯತ್ತೆ. ಅದಕ್ಕೆ ಹೇಳ್ದೆ. ಹೋಗಿ ಅತ್ತೆ. ಅಯ್ಯೋ ನಾಚಿಕೆ ನೋಡು. ತೀರ್ಥನೆ ಬಂದ. ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೋ. ನೋಡ್ದ್ಯಾ ನಿನ್ ಹೆಂಡತಿ ಎಷ್ಟು ನಾಚ್ಕೋತಿದ್ದಾಳೆ ಅಂತ? ಸರಿ ಸರಿ ತಗೋ ಪ್ರಸಾದ. ಇದ್ಯಾವ ಖುಷಿಗೆ? ಯಾವ ಖುಷಿಗ? ನಿನ್ಗೇನು ಆಗ್ಲಿಲ್ವಲ್ಲ ಆ ಖುಷಿಗೆ. ಅದು ಅಲ್ದೆ 1 ತಿಂಗಳು ಎಲೆಕ್ಷನ್ ಮುಂದಕ್ಕೆ ಹೋಯ್ತಲ್ಲ ಆ ಖುಷಿಗೆ. ಸಾಹೇಬ್ರೆ, ಸಚಿವ್ರು ಹೇಗಿದ್ದಾರೆ? ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಹುಷಾರಾಗಿದ್ದಾರೆ, ಪ್ರಾಣಕ್ಕೇನು ತೊಂದರೆ ಇಲ್ಲ. ಪ್ರಜ್ಞೆ ಬಂದಿತ್ತು, ನಾವೆಲ್ಲರೂ ಮಾತಾಡಿದ್ವಿ, ಏನ್ ತೊಂದರೆ ಇಲ್ಲ. ನೋಡಿದ್ಯಾ, ಆಗದೆಲ್ಲ ಒಳ್ಳೇದಕ್ಕೇನೆ. ಈಗ ಹೇಗಿದ್ರು ನಿನ್ ಎಲೆಕ್ಷನ್ 1 ತಿಂಗಳಿಗೆ ಪೋಸ್ಟ್ಪೋನ್ ಆಗಿದೆ. ನಿನಗೂ ಈಗ ಟೆನ್ಷನ್ ಕಡಿಮೆ ಆಗಿದೆ. ಈಗ್ಲಾದ್ರೂ ನಿಮ್ಮಿಬ್ರು ಮುಂದಿನ ಶಾಸ್ತ್ರ ಮಾಡ್ಬೋದು. ಏನಮ್ಮ ಮಾತೆತ್ತಿದ್ರೆ ಬರೀ ಶಾಸ್ತ್ರ ಶಾಸ್ತ್ರ ಅಂತ ಹೇಳ್ತೀಯಲ್ಲ? ಹೌದು ಕಣೋ, ಯಾವ್ಯಾವ ಟೈಮಲ್ಲಿ ಆಗ್ಬೇಕೋ ಆ ಟೈಮಲ್ಲಿ ಆಗ್ಲೇಬೇಕು. ನಾನು ಎಲ್ಲ ಅರೇಂಜ್ಮೆಂಟ್ಸು ಇವತ್ ಮಾಡ್ತೀನಿ. ಅಲ್ಲಮ್ಮ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ದೊಡ್ಡೋರ್ ಹೇಳೋ ಮಾತನ್ನು ಕೇಳು. ಹೋದ್ ಸರಿ ಎಲ್ಲ ಅರೇಂಜ್ಮೆಂಟ್ಸು ಮಾಡಿದ್ದೆ, ಆದ್ರೆ ಆ ನಿತ್ಯಗೆ ಆಕ್ಸಿಡೆಂಟ್ ಆಗಿದ್ರಿಂದ ಎಲ್ಲ ಶಾಸ್ತ್ರನೂ ಹಾಳಾಗೋಯ್ತು. ಈ ಸತಿ ಆ ರೀತಿ ಆಗೋಕ್ ನಾನ್ ಬಿಡಲ್ಲ. ಸಾಹೇಬ್ರ, ಬಂದೇ ಇರು. ಏನ್ ಚಿಟ್ಟೆ? ಸಾಹೇಬ್ರ, ಆ ಮಿನಿಸ್ಟರ್ ಮನೆಗೆ ಅರ್ಜೆಂಟ್ ಮೀಟಿಂಗ್ ಕರೆದಾರ, ಹೋಗ್ಬೇಕಂತ. ಹೌದಾ?